ಕಳೆದ 2 ದಿನಗಳಿಂದ ವಿಪರೀತ ಟ್ರೆಂಡ್ ಆಗ್ತಾ ಇರೋದು, ಚರ್ಚೆ ಆಗ್ತಾ ಇರೋದು ಅಪ್ಪಟ ಲಿಂಗಾಯತ ಧರ್ಮದಲ್ಲಿ ಹುಟ್ಟಿದ ಮಗ ಡಾಲಿ ಧನಂಜಯ್ ನಾನ್ ವೆಜ್ ಅನ್ನ ತಿಂದುಬಿಟ್ರು. ಅದು ಕೂಡ ಬಹಿರಂಗವಾಗಿ. ಲಿಂಗಾಯತ ಧರ್ಮದಲ್ಲಿ ಹುಟ್ಟಿ ಮಾಂಸವನ್ನ ತಿನ್ನುವಂಥದ್ದನ್ನ ಆ ಧರ್ಮ ಒಪ್ಪುತ್ತಾ? ಈ ರೀತಿಯ ಚರ್ಚೆ ಈಗ ಆರಂಭ ಆಗಿದೆ. ಕೆಲವರು ಆಹಾರ ಅವರವರ ಪದ್ಧತಿ ರೀ, ಅವರವರ ಇಚ್ಛೆ ರೀ ಅಂತ ಅಂದ್ರೆ, ಇನ್ನು ಕೆಲವರು ಲಿಂಗಾಯತ ಧರ್ಮ ಬಸವಣ್ಣನವರು ಹುಟ್ಟುಹಾಕಿದಂತಹ ಧರ್ಮ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ ಅಂತ ಹೇಳಿದ ಧರ್ಮದಲ್ಲಿ ಕೊಂದು ತಿನ್ನೋದು ಎಷ್ಟರ ಮಟ್ಟಿಗೆ ಸರಿ? ಇಷ್ಟಲಿಂಗವನ್ನ ಹಾಕಿದ ಮೇಲೆ, ಪೂಜೆ ಪುನಸ್ಕಾರಗಳು ಅಂತ ಮಾಡಿದ ಮೇಲೆ ಮಾಂಸವನ್ನ, ಪ್ರಾಣಿಗಳನ್ನ ವಧೆ ಮಾಡಿ ಮಾಂಸವನ್ನ ಸವಿಯೋದು, ಎಂಜಾಯ್ ಮಾಡೋದು ಅದು ಧರ್ಮಕ್ಕೆ ವಿರುದ್ಧ ಅಲ್ವಾ? ಈ ರೀತಿಯ ಚರ್ಚೆಯೂ ಕೂಡ ಆರಂಭ ಆಗಿದೆ. ಹಾಗಾದ್ರೆ ಸಾರ್ವಜನಿಕವಾಗಿ ಈಗ ನೋಡಿ, ಅಪ್ಡೇಟ್ ಆಗ್ತಾ ಇರ್ತೀವಿ. ಚಮ್ಮಾರರು ಈಗ ಬರೀ ಚಮ್ಮಾರಿಕೆ ಕೆಲಸವನ್ನ ಮಾಡ್ಕೊಂಡಿಲ್ಲ, ಎಲ್ಲ ಕೆಲಸಕ್ಕೂ ಅವ್ರು ಬಂದಿದ್ದಾರೆ. ಆ್ಯಂಡ್ ಪೌರೋಹಿತ್ಯ ಮಾಡ್ಕೊಂಡಿರೋರು ಅಷ್ಟೇ, ಬರೀ ತಟ್ಟೆ ಗಂಟೆ ಇಟ್ಕೊಂಡು ದೇವಸ್ಥಾನಕ್ಕೆ ಸೀಮಿತ ಆಗಿಲ್ಲ, ಅವರು ಎಲ್ಲ ಫೀಲ್ಡಿಗೆ ಬಂದಿದ್ದಾರೆ. ಸೆಕ್ಟರ್ ಅಂತ ಬಂದಾಗ ಒಕ್ಕಲಿಗರಿಗೆ ಮಾತ್ರ ಗುತ್ತಿಗೆಗೆ ಬರೆದು ಕೊಟ್ಟಿಲ್ಲ ಕೃಷಿಯನ್ನ ಎಲ್ಲ ಧರ್ಮದವರು ಮಾಡ್ತಾ ಇದ್ದಾರೆ, ಎಲ್ಲ ಜಾತಿಯವರು ಮಾಡ್ತಾ ಇದ್ದಾರೆ. ಸೊ ಅಪ್ಡೇಟ್ ಆಗ್ತಾ ಏನಾಗಿದೆ, ಆಧುನೀಕರಣ ಅಂತ ಬಂದಾಗ ಎಲ್ಲರೂ ಎಲ್ಲದಕ್ಕೂ ಒಗ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ.